ಈಗ ಇಲ್ಲಿ ನೀವು ಈ ಥರ ಎಲ್ಲ ಹಲ್ಲೆ ಮಾಡಿದ್ದೀರಿ ಅಂತ ಹೇಳಿ ಮಾಹಿತಿ ಬಂದಿದೆ ನಮಗೆ. ಏನಕ್ಕೆ ಅದು ಎಲ್ಲ ಹೊಡೆದಿರೋದು BJP ಅಧಿಕಾರಿಗಳಿಗೆ ಅಂತ? ಬಿಡಿ ಅಧಿಕಾರಿಗಳಿಗೆ ಜನ ಪಬ್ಲಿಕ್ ಹೊಡೆದಿದ್ದಾರೆ, ರಚಿಗೆದ್ದಾರೆ. ಯಾಕಂದ್ರೆ ನಾವು ಇದ್ದೀವಿ ಅಲ್ಲಿ, ಬಡವರು ಏಕೆ ಬಂದ್ಬಿಟ್ಟು ಅವರು ಅಂಗಡಿ ತರಿಸ್ಲಿ ಬೇಡ ಅಂತ ಹೇಳ್ತಲ್ಲ ನಾವು. ಏಕೆ ಬಂದ್ಬಿಟ್ಟು ತಾಯಿ ಮಗು ತಂದೆ ಅನ್ನ ಊಟ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಅಂಗಡಿ ಕುಂತಾಗ ಬಂದು ಏಕೆ JCB ಹೊಡೆದಾಗ ಅವ್ರಿಗೆ ನಾವು ರಕ್ಷಣೆ ಮಾಡ್ಲೇಬೇಕಲ್ಲ ಹೋರಾಟಗಾರರು. ಈಗ ಹೋರಾಟ ರಕ್ಷಣೆ ಮಾಡಿ ಬಸವರಾಜ್ ಅವರೇ, ಏನಾಗುತ್ತೆ ಇಲ್ಲಿ ಇದು GBA ಕಾರ್ಯಾಚರಣೆ ಏನು ಮಾಡ್ತಿದ್ಯಲ್ಲ, ಇದು ಇವತ್ತು ನಿನ್ನೆಯಿಂದ ಶುರುವಾಗಿರೋ ಕಾರ್ಯಾಚರಣೆ ಅಲ್ಲ. ಎಲ್ರಿಗೂ ನೋಟಿಸ್ಗಳು ಬಂದಿದೆ, ಫುಟ್ಪಾತ್ ತೆರವು ಮಾಡಬೇಕು. ಬಂದಿಲ್ಲ ನೋಟಿಸ್, ನಮ್ಮ ಅಂಗಡಿಗೆ ಹಾಕಿಲ್ಲ, ಅವ್ರಿಗೆ ಕೊಟ್ಟಿಲ್ಲ ನೋಟಿಸ್. ಏಕೆ ಬಂದು ದಾಳಿ ಮಾಡಿದಾರೆ ಅಲ್ಲ, ಕೇಳಿಸ್ಕೊಳ್ಳಿ, ಏಕಾಏಕಿನೇ ಬಂದು ದಾಳಿ ಮಾಡ್ತಿರೋದು. ವಿಷಯ ಗೊತ್ತಿದೆ ಅಂತ ಹೇಳಿದ್ದು ನಾನು ನಿಮಗೆ. ವಿಷಯ ಬೆಂಗಳೂರಲ್ಲಿ 106 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ಆಗಿದೆ. ಇದು ಪೂರ್ತಿ ಕೇಳಿಸ್ಕೊಳ್ರಿ ಬಸವರಾಜ್ ಅವರೇ, ನಾನು ಹೇಳೋದು ಪೂರ್ತಿ ಕೇಳಿಸ್ಕೊಬಿಟ್ಟು ನೀವು ಆಮೇಲೆ ನೀವು ಆನ್ಸರ್ ಮಾಡಿ, ನಿಮ್ಗೆ ಟೈಮ್ ಕೊಡ್ತೀನಿ ನಾನು. ಈಗ ಯಾರು ಬೈರೇಗೌಡರು, ಕೃಷ್ಣ ಬೈರೇಗೌಡರು ಬಂದು ಇದನ್ನೆಲ್ಲ ಆರ್ಡ್ರ್ ಮಾಡಿರೋದು. ಎಲ್ಲ ಕಡೆ ಅವ್ರಿಗೆ ಮಾಧ್ಯಮದಲ್ಲೂ ನಾವು ಹೇಳ್ತಾ ಇದ್ದೀವಿ, ಹಾಗೆ ಅವ್ರ ಮೆಸೇಜೂ ಇದೆ. ಬಂದು ತೆರವು ಮಾಡಬೇಕಾದ್ರೆ ಈಗ ಇವ್ರ ಅಧಿಕಾರಿಗಳಿಗೆ ಹೊಡೆದ್ರೆ ಏನು ಬಂತು? ನೀವೇನೋ ಆರ್ಡ್ರ್ ತರೋದಿದ್ರೆ ತೆರವು ಮಾಡ್ಲಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ ಸರ್. ತೆರವು ಮಾಡ್ಲಿ, ನಮ್ದು ಬೆಂಬಲ ಇದೆ ಹೋರಾಟಗಾರರು. ಓಕೆ, ಏಕಾಏಕಿ ಬಂದ್ಬಿಟ್ಟು JCB ತಂದು ಅಂಗಡಿ ಮೇಲೆ ಲಕ್ಷಾಂತರ ರೂಪಾಯಿ. ಅಲ್ಲ ರೀ, ಈಗ ಎಲ್ಲಾ ಕಡೆ JCB ತಂದೆ ಅವ್ರು ತೆರವು ಮಾಡ್ತಿರೋದು. ನಿಮ್ಗೆ ಅಲ್ಲಿ ಶಿವಾಜಿನಗರಕ್ಕೆ ಸರ್ ಅಲ್ಲ ಸರ್, ಅಂಗಡಿ ಬಂದು ಎತ್ಕೊಂಡು ಹೋಗ್ಲಿ ಬೇಡ ಅಂತ ನಾವ್ ಹೇಳ್ತಾ ಇಲ್ಲ. ಅಂಗಡಿ ಹೊಡೆದಾಕಿ ನಷ್ಟ ಮಾಡೋಂಥದ್ದು ಕಾನೂನು ಹೇಳಿಲ್ಲಲ್ಲ ಸರ್. ಈಗ ಅದಕ್ಕೆ ಏನಾಗುತ್ತೆ, ಅದಕ್ಕೆ ನೀವು ಅವಾಗ ಏನ್ ಮಾಡಬಹುದು? ಕೋರ್ಟ್ರಿಂದ ಆರ್ಡರ್ ತರಬಹುದು. ನೀವು ನೋಡಿ ಸ್ವಾಮಿ, ನಮ್ಮ ಅಂಗಡಿನೇ ಸರ್ ಬಂದು ಹೊಡೆದಾಕಿದ್ರಲ್ಲ ಪಾಪ, ಬಂದು ಏಕೆ ಲಕ್ಷಾಂತರ ರೂಪಾಯಿ ಐಟಮ್ಗಳೆಲ್ಲ ತುಂಬಿಕೊಂಡು ಹೊಡೆದು. ಈಗ ನೀವು ಬಸವರಾಜ್ ಅವರೇ ಪೂರ್ತಿ ಕೇಳಿಸ್ಕೊಂಡ್ರೆ ಮಾತಾಡ್ಬೋದು. ನಾನು ಹೇಳ್ತಿರೋದು ಏನು ಗೊತ್ತಾ, ನಿಮ್ಮ ಅಂಗಡಿಗೆ ಡ್ಯಾಮೇಜ್ ಮಾಡಿದರೆ ಖಂಡಿತ ನೀವು ಯಾರ್ಯಾರು ಡ್ಯಾಮೇಜ್ ಮಾಡಿದ್ರೋ, JCB ನಂಬರ್ ಯಾವುದೋ, GB ಅಧಿಕಾರಿಗಳು ಯಾರು ಬಂದಿದ್ರೋ ದಯವಿಟ್ಟು ಕಂಪ್ಲೇಂಟ್ ಮಾಡಿ ಅವ್ರಿಗೆ. ಅವ್ರು ಹೇಳ್ತಿರೋದು ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಫುಟ್ಪಾತ್ಗೆ ಚಾಚ್ಕೊಂಡಂತೆ ಅಂಗಡಿಗಳಿವೆ. ಇಷ್ಟೇ ಬೇರೆ ಹೇಳಿದಾರೆ ಸರ್. ಈಗ ಸಾರ್ವಜನಿಕರು ತೊಂದರೆ ಆಗಲಿ ಎಲ್ಲಿದೆ ಅಲ್ಲಿ ಮಾತ್ರ ಎತ್ತರ ಅಂತ ಹೇಳಿದ್ದಾರೆ. ಇಲ್ಲಿ 25 ಅಡಿ ರೋಡ್ ಇದೆ, ಯಾರಿಗೆ ತೊಂದರೆ ಆಗಲ್ಲ. ಬಸ್ ಸ್ಟಾಂಡ್ ಅದು ನೀವು ಡಿಸೈಡ್ ಮಾಡಕ್ಕಾಗಲ್ವಲ್ಲ, ಈಗ ಪ್ರತಿಯೊಬ್ಬ ಅಂಗಡಿಯವರು ಹಂಗೆ ಹೇಳ್ತಾರೆ ಬಸವರಾಜ್ ಅವರೇ. ಪ್ರತಿ ಅಂಗಡಿಯವರು ಇಲ್ಲೇನು ಪ್ರಾಬ್ಲಮ್ ಆಗಿಲ್ಲ, ಆರಾಮ ಜನ ಓಡಾಡ್ತಿದ್ರೆ ಅಂತ ಪ್ರತಿ ಅಂಗಡಿಯವರು ಅವ್ರ ಜಾಗ ಉಳಿಸ್ಕೊಳ್ಬೇಕು ಅಂತ ಹಾಗೆ ಮಾತಾಡ್ತಾರಲ್ವಾ. ಸರ್ ಈಗ ನಮ್ದು ಬೆಂಬಲ ಇದೆ, ನಾವು ಹೇಳ್ತಾ ಇದೀವಲ್ಲ, ನಾವು ರಕ್ಷಣೆ. ಈಗ ಈ ಥರ ಈಗ ನಾವು ಕನ್ನಡ ರಕ್ಷಣಾ ವೇದಿಕೆನೋ ಕನ್ನಡ ಪರ ಹೋರಾಟಗಾರರು ಪೂರ್ತಿ ಗೌರವಿಸಿದ್ದೀವಿ. ನಿಮ್ಮ ಹೋರಾಟಗಳನ್ನು ನಾವು ಖಂಡಿತ ನಾವು ಸಪೋರ್ಟ್ ಮಾಡಿದ್ದೀವಿ. ಪಾಯಿಂಟ್ ಏನಂದರೆ, ನಾನು ಬಿಡದಿ ಆದಾಗೂ ಇದೇ ಮಾತು ಹೇಳ್ತಿದ್ದೆ. ಬಿಡದಿಲಿ ಈಗ ಅಲ್ಲಿ ಯಾರೋ ಸರ್ವೆ ಮಾಡೋಕ್ಕೆ ಬಂದರು ಅಂದಾಗ ಅಧಿಕಾರಿಗಳಿಗೆಲ್ಲ ಹೊಡೆಯೋದು, ಪೊರಕೆಲ್ ಹೊಡೆಯೋದು, ಚಪ್ಪಲಿ ಹೊಡೆಯೋದು ಮಾಡಿದ್ರಲ್ಲ, ಇದು ತರವಲ್ಲ ಇದು ಬಸವರಾಜ್ ಅವರೇ. ಈಗ ನೀವೆಲ್ಲ ಚೇರ್ ಅಂದರೆ ಚೇರಲ್ಲಿ ಹೊಡಿತಿದ್ದೀರಿ, ಯಾವ್ದು ಸಿಕ್ಕಿದ್ರೆ ಹೊಡಿಬೋದಾ ಅಧಿಕಾರಿಗಳಿಗೆ? ಸರ್ ಈಗ ನಾವು ಹೇಳ್ತೀವಿ, ಬಡವರು ಅನ್ನ ಅದು ಸೆಕೆಂಡ್ರಿ ರೀ. ಇಲ್ಲಿ ನಾವು ಯಾರೋ ಬಡವರು ಅನ್ನ ಕಿತ್ಕೊಳ್ಳಿ ಅಂತ ನಾವು ಹೇಳ್ತಿಲ್ಲ. ಇದನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದ್ರ ಬಗ್ಗೆ ನಮ್ಮ ತಕರಾರು. ನೀವು ನಿಂತ್ಕೊಳ್ಳಿ, ನಮಗೆ ಬಿಡಲ್ಲಪ್ಪ ಅಂತ ನೀವು ಹೇಳಿ, ಅದು ಬೇರೆ ವಿಚಾರ. ಈಗ ನಾನೊಂದು ಒಂದು ಮಾತು ಹೇಳ್ತೀನಿ. ಸರಿ, ಈಗ ನೀವು ಹಲ್ಲೆ ಮಾಡಿದಿರಲ್ಲ, ಓಕೆನಾ? ಎಲ್ಲ ಹೊಡೆದಿದ್ದೀರಲ್ಲ ಅವ್ರಿಗೆ, ಸರಿನಾ? ಇದು ಸರ್ಕಾರಿ ಅಧಿಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಕೇಸ್ ಸೆಕ್ಷನ್ ಅಲ್ಲ. ಎಲ್ಲ ವಿಡಿಯೋ ಇದೆಯಲ್ಲ ಬಸವರಾಜ್ ಅವರೇ, ನಾವು ಸುಮ್ಮನೆ ನಿಮಗೆ ಫೋನ್ ಮಾಡ್ತೀವಾ? ಸರಿ, ಹೊಡೆದವ್ರು ಯಾರ್ಯಾರು ಹಂಗಾದ್ರೆ? ಪಬ್ಲಿಕ್ ಅವರಲ್ಲ. ನೀವೆಲ್ಲೂ ಯಾರ ಮೇಲೂ ಹಲ್ಲೆ ಮಾಡಿಲ್ವಾ ನೀವು? ನೀವು ಒಟ್ಟಲ್ಲಿ ಒಂದೇಟು ಹೊಡೆದಿಲ್ಲ ನೀವು ಯಾರಿಗೂ? ನಾನು ಕೇಳೋ ಪ್ರಶ್ನೆ ನೇರವಾಗಿ ಉತ್ತರ ಕೊಡಿ. ನೀವು ಯಾರಿಗೂ ಹೊಡೆದಿಲ್ವಾ? ಆ ಒಬ್ಬ ವ್ಯಕ್ತಿನ ತಳ್ಳಿ ಬೀಳ್ಸಿದ್ದಲ್ಲ, ಅವ್ರು ಯಾರು? ವೈಟ್ ಶರ್ಟ್ ಅಲ್ಲಿ ಇದಾರಲ್ಲ, ಅವ್ರು ಯಾರು? ವೈಟ್ ಶರ್ಟು ಪಾಕೆಟ್ ಅಲ್ಲಿ ಒಂದು ಪೆನ್ ಇಟ್ಕೊಂಡು ಬಂದಿದ್ದಾರಲ್ಲ, ಅವರೆಲ್ಲ ಯಾರು? ಅದು ನೀವಲ್ವಾ? ಅದು ನಾನು ಹೇಳ್ತಿದ್ದೀನಿ, ನಾನು ಸ್ಟ್ರೈಟಾಗಿ ಹೇಳ್ತೀನಿ ಬಸವರಾಜ್ ಅವರೇ, ನೀವು ಹಲ್ಲೆ ಮಾಡಿದ್ದೀರಾ ಮಾಡಿಲ್ವಾ? ನೀವು ಮಾಡಿಲ್ಲ. ಯಾರ್ಯಾರು ಮಾಡಿದವ್ರು ಯಾರ್ಯಾರು ಗೊತ್ತಾ ನಿಮ್ಗೆ ಹೆಸರುಗಳು? ಓಕೆ, ನಿಮ್ಗೇನು ಗೊತ್ತಿಲ್ಲ ಅಂದಮೇಲೆ ಅಂದ್ರೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ನೀವು ಹೋಗ್ಬಿಟ್ಟಿದ್ರ ಸ್ಪಾಟ್ಗಲ್ಲಿ? ಓಕೆ, ಈಗ GBA ಇದೇ ತರ ಬೇರೆ ಬೇರೆ ಕಡೆ ತೆರವು ಮಾಡ್ತಾ ಇದೆ. ಎಲ್ಲಾ ಕಡೆ ಹೋಗಿ ಈ ತರ ಹಲ್ಲೆ ಮಾಡ್ತಾರಾ ಪಬ್ಲಿಕ್? ಎಲ್ಲೂ ಹಲ್ಲೆ ಮಾಡಿಲ್ವಲ್ಲ ಬಸವರಾಜ್ ಅವರೇ ಕೇಳಿಸ್ಕೊಳ್ಳಿ. ಈಗ ನಾವು ಯಾರೂನು ಬಸವರಾಜ್ ಅವರೇ, ಈಗ ಬೆಂಗಳೂರಲ್ಲಿ 1 ಕಿಲೋಮೀಟರ್ ಅಲ್ಲ 106 ಕಿಲೋಮೀಟರ್ ತೆರವಾಗಿದೆ ಫುಟ್ಪಾತು. ಎಲ್ಲೂ ಯಾರೂ ಹೊಡೆದಿಲ್ಲ, ಹಲ್ಲೆ ಮಾಡಿಲ್ಲ. ಶಿವಾಜಿನಗರದಲ್ಲಿ ಈ ಥರ ನೀವು 25 ಅಡಿ ರೋಡ್ ಇತ್ತು, 50 ಅಡಿ ರೋಡ್ ಇತ್ತು ಅಂತ ಹೇಳಿ ಹೊಡೆದು ಬಿಟ್ರೆ ಅಧಿಕಾರಿದ ಏನು ತಪ್ಪಿರುತ್ತೆ ಹೇಳಿ? ಸರ್ಕಾರದ ಆದೇಶ ಪಾಲಿಸ್ಬೇಕಲ್ಲ ಅಧಿಕಾರಿ. ಆತ ಸಂಬಳ ಕೆಲಸಕ್ಕೆ ಇರ್ತಾನಲ್ವಾ?
ಸಂಬಳ ಕೆಲಸಕ್ಕೆ ಇರ್ತಾನೆ ಅವನು. ಅಲ್ಲ ಸರ್, ಹೇಳಿದ್ರೆ ನಾವೇ ತೆಗಿಸ್ತಿದ್ವಲ್ಲ ಸರ್. ಏಕಾಏಕಿ ಬಂದು ದಾಳಿ ಮಾಡಂತದ್ದು, ಹೊಡಿಯಂತದ್ದು, ಮಕ್ಕಳು ಊಟ ಮಾಡೋದ್ ಕಿತ್ಕೋದು ತಪ್ಪಲ್ವಾ ಸರ್? ಬಸವರಾಜ್ ಅವರೇ, ನಮಗಿರೋ ಮಾಹಿತಿ ಹೇಳ್ಬಿಡ್ತೀನಿ. ನಾವು ಮಾಡಿದ ತಪ್ಪು ಸರ್ ಹೇಳ್ತಾ ಇದ್ರೆ, ಅವ್ರು ಮಾಡಿದ ತಪ್ಪು ಅಲ್ಲ ಕೇಳಿಸ್ಕೊಳ್ಳಿ, ನಮಗಿರೋ ಮಾಹಿತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದೇ ಸರ್ಕಾರದ ಆದೇಶ ಬಂದಿರೋದೇನು ಅಂದರೆ, ನೀವು ತೆರವು ಮಾಡಿಬಿಡಿ ಅಂತಾನೆ. ಇದು ಒಬ್ರಿಗಲ್ಲ, ಯಾರೆಲ್ಲ ಫುಟ್ಪಾತ್ ಅತಿಕ್ರಮಿಸಿಕೊಂಡಿದ್ದೀರೋ ನೀವು ತೆರವು ಮಾಡಿಬಿಡಿ ಅಂತಾನೆ ಇರೋದಲ್ಲಿ. ಯಾರು ತೆರವು ಮಾಡಿಲ್ವಲ್ಲ ಅಲ್ಲಿ ಸರ್ಕಾರ JCB ತರ್ತಾ ಇರೋದು. ಅಲ್ಲ ಸರ್, ಈಗ ಬಡ್ಡಿ ನಾವು 3% 2% ಬಡ್ಡಿ ತಂದು ವ್ಯಾಪಾರ ಮಾಡೋರನ್ನ ನಷ್ಟ ಮಾಡ್ಬಿಟ್ಟು ಈಗ ಆ ವಿಚಾರನ ನೀವು ಕೋರ್ಟಲ್ಲಿ ಪ್ರಶ್ನೆ ಮಾಡ್ಕೋಬಹುದು, ಸರ್ಕಾರ ಆದೇಶ ಚಾಲೆಂಜ್ ಮಾಡ್ಬೋದು. ನೀವು ಬಡ್ಡಿ ಕಟ್ಟಿಲ್ಲ ಅಂತ ನಾವು ಹೇಳ್ತಿಲ್ಲ. ನನ್ನ ಪ್ರಶ್ನೆ ಏನು ಗೊತ್ತಾ, ನಿಮಗೆ ವಿರೋಧ ಮಾಡೋಕ್ಕೆ ನಿಮಗೂ ಹಕ್ಕಿದೆ, ವಿರೋಧ ಮಾಡಿ. ಹಲ್ಲೆ ಮಾತ್ರ ನಾನು ಹೇಳ್ತಿರೋದು, ಹೊಡೆಯೋದು ಸರಿನಾ ಅಂತ ನನಗೆ ಅಷ್ಟೇ. ಇದು ಸರಿ ತಪ್ಪು ನಾನು ಮಾತಾಡ್ತಾ ಇಲ್ಲ ಅಲ್ಲಿ. ಇಲ್ಲ, ನಾವು ಹೇಳಿದ್ರೆ ಅವರು ಕೈ ಎತ್ತಿದಕ್ಕೆ ಹುಡುಗರು ಗೋಪ ಬಂದು ನಮ್ಮ ಎದಿ ಮೇಲೆ ಅಂಗಡಿದಕ್ಕೆ ಹುಡುಗರು. ಈಗ ನಿಮ್ನೆಲ್ಲರನ್ನು ಅರೆಸ್ಟ್ ಮಾಡಕ್ ಬರ್ತಿದಾರಲ್ಲ ಪೊಲೀಸರು, ಓಕೆನಾ ನಿಮ್ಗದು? ಸರ್ ನೋಡಿ, ಹೋರಾಟ ಅಂದ್ಮೇಲೆ ಇವೆಲ್ಲ ಕೇಸು ಸಾಮಾನ್ಯ ಅಲ್ಲ ಸರ್ ಹೋರಾಟಗಾರರಿಗೆ. ಸರಿ, ಕೇಸ್ ಹಾಕ್ಸ್ಕೋತೀರಿ ಈಗ ಹಾಗಾದ್ರೆ? ಹೋರಾಟಗಾರ ಏನ್ ಮಾಡಕ್ಕಾಗಲ್ಲ ಸರ್, ಕೇಸ್ ಹಾಕ್ತಂದ್ರೆ ಹಾಕಿ ನ್ಯಾಯಪರ ಮಾಡಿದ್ವಿ ನಾವು. ಸರಿ ಮಾಡ್ಲಿಲ್ಲ. ಆಯ್ತಾ? ನಾಡು ಪರ ಯಾವ ಸಂಘಟನೆ ಅವರು ಬಸವರಾಜ್ ಅವರೇ? ನೀವು ಯಾವ ಸಂಘಟನೆ? ನೀವು ನಿಮ್ಮ ಸಂಘಟನೆ ಹೆಸರೇನು? ನಮ್ಮ ಕರ್ನಾಟಕ ಸೇನೆ. ನಮ್ಮ ಕರ್ನಾಟಕ ಸೇನೆನಾ? ಆಯ್ತು ಬಸವರಾಜ್ ಅವರೇ, ಥ್ಯಾಂಕ್ ಯು ಮಾತಾಡೋದಕ್ಕಾಗಿ. ಥ್ಯಾಂಕ್ ಯು. ಇದು ಬಸವರಾಜ್ ಅವರ ಮಾತಿದು. ಅಂದರೆ ಏನಾಗ್ತಿದೆ ಇಲ್ಲಿ ಅಂತ ಹೇಳಿದ್ರೆ, ಈಗ ಯಾರೇ ಫುಟ್ಪಾತ್ ವಿಚಾರ ಆಗಲಿ, ಇಲ್ಲಿ ಬಡವರ ವಿರೋಧ ಇದ್ದೀವಿ ನಾವು, ಅವರ ಅಂಗಡಿಗಳು ತೆಗಿತಾರೋ ಸರಿ, ಇದೆಲ್ಲ ಇಲ್ಲಿ ವಾದ ಇರೋದು. ಇಲ್ಲಿ ವಿಚಾರ ಏನಿದೆ, ಸರ್ಕಾರ ಆದೇಶ ಮಾಡಿರೋದೇನು ಅಂತ ಹೇಳಿದ್ರೆ, ಫುಟ್ಪಾತಲ್ಲಿ ವ್ಯಾಪಾರ ಮಾಡಬೇಡ್ರಪ್ಪ ನೀವು. ಪಾದಚಾರಿಗಳಿಗೆ ಇರ್ತಕ್ಕಂಥ ಹಕ್ಕದು, ಅವ್ರಿಗೆ ಆ ಒಂದು ಹಕ್ಕಿದೆ ಪ್ರತಿಯೊಬ್ಬ ಪಾದಚಾರಿಗೂ ಕೂಡ ಫುಟ್ಪಾತ್ ಬಳಸಲಿಕ್ಕೆ. ನೋಡಿ, ಯೋಚನೆ ಮಾಡಿ, ನೀವು ಒಂದು ರೋಡ್ ಇರುತ್ತೆ ಅಂದ್ಕೊಳ್ಳಿ, ರೋಡ್ ಪಕ್ಕ ಫುಟ್ಪಾತ್ ಇರುತ್ತೆ, ಪಾದಚಾರಿ ಮಾರ್ಗ. ಆತ ರೋಡಲ್ಲಿ ಹೋಗ್ತಿದ್ರೆ ಏನಾಗುತ್ತೆ, ತುಂಬ ಗಾಡಿಗಳು ಓಡಾಡ್ತಿರ್ತವೆ, ಯಾರೋ ಗುದ್ದು ಬಿಡ್ತಾರೆ, ಬೀಳ್ತಾನೆ ಅವನು, ಪೆಟ್ಟಾಗುತ್ತೆ ಅಂತ ಅವನಿಗೆ ಅಂತ ಒಂದು ರೂಟ್ ಇರುತ್ತೆ. ಆ ರೂಟಲ್ಲಿ ಎಲ್ಲರೂ ವ್ಯಾಪಾರ ಮಾಡೋರೇ ಅಲ್ಲಿ ಅದನ್ನು ಅಕ್ವೈರ್ ಮಾಡ್ಕೊಂಡು ಇದ್ದುಬಿಟ್ರೆ, ಆಕ್ರಮಿಸಿಕೊಂಡು ಅತಿಕ್ರಮಣ ಮಾಡ್ಕೊಂಡು ಇದ್ದುಬಿಟ್ರೆ ಏನಾಗುತ್ತೆ ಪರಿಸ್ಥಿತಿ? ಅವರಿಗೆ ಬೇರೆ ದಾರಿನೇ ಇಲ್ಲ, ರೋಡ್ ಮೇಲೆ ನಡಿಬೇಕು. ಮಳೆ ಬಂದರೂ ಅಷ್ಟೇ, ಬರೆದಿದ್ದರೂ ಅಷ್ಟೇ, ಅಲ್ಲೇ ಓಡಾಡಬೇಕಾಗತ್ತೆ. ಅಲ್ಲಿ ಯಾರೋ ಓಡಾಡ್ಬೇಕಾದ್ರೆ ನೀರು ಹಾರ್ತಿರುತ್ತೆ, ಒಂದು ಗುಂಡಿ ಇರಬಹುದು ಅವನಿಗೆ, ಯಾರೋ ಸ್ಪೀಡಲ್ಲಿ ಬರ್ತಿರ್ತಾನೆ, ಸಡನ್ ಅವ್ನು ರೋಡ್ ಅಂದ್ಕೊಂಡು ಹೋಗ್ತಿರ್ತಾನೆ, ಜನ ಓಡಾಡ್ತಾ ಇದ್ರೆ ಅವನೇನು ಮಾಡೋಕ್ಕಾಗತ್ತೆ, ಗುದ್ದು ಬಿಡ್ತಾನೆ ಅಂತ. ಇಲ್ಲಿ ಯಾರದ್ದೇ ವಿರೋಧಗಳಿದ್ದರೂ ಕೂಡ, ನಾನು ಬಿಡದಿ ವಿಚಾರದಲ್ಲೂ ಇದೇ ಮಾತಾಡಿದ್ದೀನಿ, ಈ ವಿಚಾರದಲ್ಲೂ ಇದೇ ಮಾತಾಡ್ತೀನಿ. ನಿಮ್ಮ ಆಕ್ರೋಶ ಕೋಪ ಏನೇ ಇರಲಿ, ಕಾನೂನು ಪ್ರಕಾರ ಬಗೆಹರಿಸಿಕೊಳ್ಳಿ, ವಿರೋಧ ಮಾಡಿ, ಪ್ರತಿಭಟನೆ ಮಾಡಿ, ಸ್ಥಳಕ್ಕೆ ಅಧಿಕಾರಿಗಳಿಗೆ ಕರೆಸ್ಕೊಳ್ಳಿ. ಆದರೆ ಮ್ಯಾನ್ ಹ್ಯಾಂಡ್ಲಿಂಗ್, ಈ ಥರ ಹಲ್ಲೆ ಮಾಡೋದು, ಬಿಂದಿಗೆ ಅಂದರೆ ಬಿಂದಿಗೆ, ಬಕೆಟ್ ಅಂದರೆ ಬಕೆಟು, ಚೇರ್ ಅಂದರೆ ಚೇರು, ಯಾವುದರಲ್ಲಿ ಹೊಡೆದು ಬಿಟ್ರೆ ಸರಿಯಪ್ಪ. ಈಗ GB ಅಧಿಕಾರಿಗಳು ಸರ್ಕಾರದ ಆದೇಶ ಬಂದಿದೆ, ಅಲ್ಲಿಗೆ ಬಂದಿದ್ದಾರೆ, ಫುಟ್ಪಾತ್ ತೆರವು ಮಾಡ್ತೀವಿ ಅಂತೇಳಿ. ಇದಕ್ಕಿಂತ ಮುಂಚೆ ಬಂದಿದ್ರಾ? ಆದೇಶಕ್ಕೆ ಮುಂಚೆ ಬಂದು ಈ ಥರ ಎಲ್ಲ ಮಾಡಿದ್ರಾ ಅವರು? ಅವ್ರ ಪಾಡಿಗೆ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ಕೊಂಡಿದ್ರಲ್ವ? ಸೊ ಅವ್ರು ಬಂದರು ಅಂಥೇಳಿ